ರಾಜ್ಯ ಆಳವರು ಕರೆಕ್ಟ್ ಆಗಿದ್ದಿದ್ರೆ ಯಾರು ಬೀದಿಗೆ ಬರ್ತಿರ್ಲಿಲ್ಲ. 113 ಅಡಿ ನೀರಿದ್ರು ತಮಿಳ್ನಾಡವ್ರು ತಪ್ಪಾಗ್ಲಿ ಅಂತ ಫಸ್ಟ್ ಅವ್ರು ಬಿಟ್ಬಿಟ್ರು 13 ಅಡಿ ನೀರು. ನಂದೇ 2 ಎಕರೆ ಗದ್ದೆ ಪಾಳ್ಬಿಟ್ಟೆ ನಾನು. ಯಾವ್ದಾದ್ರು ಫ್ರೀ ಸ್ಕೀಮ್ ಬಿಟ್ಕೊಂಡು ಅವರು ಎಲ್ಲ ಜನನ ಹಾಳು ಮಾಡ್ತಾವ್ರೆ. ಸಾವಿರ ಕೊಡ್ತಾ ಇರೋದು ಬಟ್ಟೆ ಅಂಗಡಿಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಉಣ್ಕ ಹೋಯ್ತಾವ್ರೆ ಅಷ್ಟೇ. ಯಾರಿಗೂ ಉಪಯೋಗ ಆಯ್ತಲ್ಲ ಅದು. ಬಿಜೆಪಿ ಸೆಂಟ್ರಲ್ ಕರ್ನಾಟಕದಲ್ಲಿ ಇತ್ತಲ್ಲ, ಅವ್ರು 4,000 ಮಾಡಿದ್ರು. ಅದನ್ನ ಯಾಕೆ ನಿಲ್ಸಿದ್ರು ಇವರು? ಆ ಸ್ಕೀಮ್ ಮುಂದುವರ್ಸ್ಬೋದಾಯ್ತಲ್ಲ, ರೈತರಿಗೆ ಉಪಯೋಗ ಆಗ್ಲಿ ಅಂತ. ಮಾಡಬೇಕಾದಂತ ಕೆಲಸ ಏನು ಮಾಡಿಲ್ಲ ಅವರು. ಮಾಡ್ಬೇಕಾಗಿದ್ದು ಬೇಜಾನಿತ್ತು. ಫ್ರೀ ಯೋಜನೆ ಮಾಡಿ ಎಲ್ಲ ಜನಗಳನ್ನ ಅತಂತ್ರ ಮಾಡ್ಬಿಟ್ಟವ್ರೆ. ಏನು ಅವರಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಅವರೆಲ್ಲ ಬೀದಿ ಸುತ್ತೋಂಗೆ ಮಾಡ್ಬಿಟ್ರು ಜನಗಳನ್ನ. ಇವತ್ತು ಬೇಕಾದಂಥ ಸ್ಕೀಮ್ ಯಾವುದೂ ಮಾಡಿಲ್ಲ ಅವರು. ಜನನ ಬೀದಿಗೆ ತಂದ್ಬಿಟ್ಟು ಬೀದಿಲಿ ನಿಂತ್ಕೊಂಡು ಓಡಾಡೋಂಗೆ ಮಾಡೋರು ಅಷ್ಟೇ. ಇವತ್ತು ಮಾಡಬೇಕಾದ ಕೆಲಸ ಬೇಜಾನಿತ್ತು, ಮಾಡ್ಬೋದಾಯಿತು. ಯಾವುದಾದ್ರೂ ಫ್ರೀ ಸ್ಕೀಮ್ ಬಿಟ್ಕೊಂಡು ಅವರು ಎಲ್ಲ ಜನನ ಹಾಳು ಮಾಡ್ತಾವ್ರೆ ಅಷ್ಟೇ. ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ವಾಪಸ್ ಕೊಡ್ತಾವ್ರೆ. ಈಗ ಒಂದು ಯೂನಿಟ್ಗೆ 700 ರೂಪಾಯಿ ಮಾಡೋರೆ ಕರೆಂಟ್ಗೆ. ಈ ಫ್ರೀ ಸ್ಕೀಮ್ ಮುಗಿದ ಮೇಲೆ ಗೊತ್ತಾಯ್ತೆ ಎಷ್ಟು ಬತ್ತೆ ಬಿಲ್ಲು ಅಂತ. ಸೆಂಟ್ರಲ್ ಗೌರ್ಮೆಂಟು 5 kg ಅಕ್ಕಿ ಕೊಡ್ತಾ ಇರೋದು, 3 kg ಅಕ್ಕಿ ಕೊಡ್ತಾವ್ರೆ, 2 kg ರಾಗಿ ಕೊಡ್ತಾವ್ರೆ. ಇನ್ನು 2 kg ಅಕ್ಕಿಯಲ್ಲಿ ಹೋಯ್ತು, ಇವ್ರದಲ್ಲಿ 5 kg. ದುಡ್ಡೇ ಬಂದಿಲ್ಲಪ್ಪ ಇವತ್ತುವರೆಗೂ ನನಗೆ ರೇಷನ್ ದುಡ್ಡೇ ಬಂದಿಲ್ಲ. ಗೃಹಲಕ್ಷ್ಮಿದು ಬಂದಿಲ್ಲ, ರೇಷನ್ ದುಡ್ಡು ಬಂದಿಲ್ಲ ನಮಗೆ. ಹುಡುಗರಿಗೆ ಡಿಗ್ರಿ ಮಾಡಿರೋರಿಗೆ 3,000 ಸಾವಿರ ಆಗ್ತಾಯಿದ್ದಾರೆ ಅವರು. ಹಂಗೆ ಏನು ಪ್ರಯೋಜನ ಇಲ್ಲ. ರಾಜ್ಯ ಆಳವರು ಕರೆಕ್ಟಾಗಿದ್ದಿದ್ರೆ ಯಾರೂ ಬೀದಿಗೆ ಬರ್ತಿರಲಿಲ್ಲ. ಇವತ್ತು 100 ರೂಪಾಯಿ ಅಕ್ಕಿ, ಚೆನ್ನಾಗಿರೋ ಅಕ್ಕಿ ತಗೋತೀನಿ ಅಂದರೆ 125 ರೂಪಾಯಿ ಆಗೋದ kg. ರೈತನಿಗೂ ಅಷ್ಟೇ ಕಷ್ಟ ಆದ ಬೆಳಿಬೇಕಾರೆ. ನಾನು ರೈತನೇ, 4 ಎಕರೆ ಜಮೀನಿದ್ರು ಇಲ್ಲಿ ಬಂದು ಡ್ಯೂಟಿ ಮಾಡ್ತಾವ್ನು ನಾನು. ಬನ್ನೂರಿಂದ ಬಂದು 4 ಎಕರೆ ಜಮೀನಿದ್ರು ಇಲ್ಲಿ ಇನ್ನೊಬ್ರ ಕೆಲಸಕ್ಕಿದ್ದೀನಿ ನಾನು. BSc ಗ್ರ್ಯಾಜುಯೇಟ್ ನಾನು. ಏನೂ ಸ್ಕೀಮು ಮಾಡುವಂಥ ಕೆಲಸ ಏನೂ ಇಲ್ಲ. ಮಾಡಬೇಕಾದಂಥ ಸ್ಕೀಮ್ಗಳು ಮಾಡವ್ರೆ, ಜನ ಉಪಯೋಗಿಸ್ಕೊತಾ ಇಲ್ಲ. ಈಗ ಉಜ್ವಲ್ ಯೋಜನೆ ಕೊಟ್ಟವ್ರೆ, ದುಡ್ಡು ಬತ್ತಲ್ವಾ, ಫ್ರೀ ಬತ್ತಲ್ವಾ ದುಡ್ಡು. ರೈತರಿಗೆ 2,000 ಮಾಡ್ತಾವ್ರೆ. ಅದನ್ನ ಯಾಕೆ ನಿಲ್ಲಿಸಿದ್ರು ಇವರು? ಈ BJP ಸೆಂಟ್ರಲ್ ಕರ್ನಾಟಕದಲ್ಲಿ ಇತ್ತಲ್ಲ, ಅವ್ರು 4,000 ಮಾಡಿದರು. ಅದನ್ನ ಯಾಕೆ ನಿಲ್ಲಿಸಿದ್ರು ಇವರು? ಆ ಸ್ಕೀಮ್ ಮುಂದುವರ್ಸ್ಬೋದಾಯ್ತಲ್ಲ, ರೈತರಿಗೆ ಉಪಯೋಗ ಆಗಲಿ ಅಂತ. ಅವ್ರು 6,000 ಕೊಡ್ತಾವ್ರೆ, ಈ ಸ್ಟೇಟ್ ಗೌರ್ಮೆಂಟ್ 4,000 ಕೊಡ್ತಿತ್ತು. ಇವ್ರು ಏನು ಮಾಡಿದರು? ರೈತರಿಗೆ ಏನು ಸ್ಕೀಮ್ ಕೊಟ್ಟಿದ್ದಾರೆ ಕರ್ನಾಟಕದವರು? ಗೌರ್ಮೆಂಟಲ್ಲಿ ಸಿಗ್ತಾಯಿಲ್ಲ, ಗೌರ್ಮೆಂಟಲ್ಲಿ ಸಿಗೋದು ಇಲ್ಲ ಬಿಡಿ. ಗೌರ್ಮೆಂಟಲ್ಲಿ ಯಾರು ದುಡ್ಡು ಮಾಡಿ ಇರ್ತಾರೆ ಅವ್ರಿಗೆ ಆಗೋದು. ಪ್ರೈವೇಟಲ್ಲಿ ಬೇಜಾನ ಕೆಲಸ ಅವೆ. ಈಗ ಬಂದಿಲ್ವ, ನಾನೇ BSc ಮಾಡಿಬಿಟ್ಟು ನಾನು ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದ. ಇಲ್ಲಿ 20,000 ಸಂಬಳ ಕೊಡ್ತಾವ್ರೆ, ಮಾಡ್ತಾಯಿದ್ದೀನಿ ರೈತರಾಗಿ. ಮಾಡಬೇಕಾದಂಥ ಕೆಲಸ ಏನೂ ಮಾಡಿಲ್ಲ ಅವರು. ಮಾಡಬೇಕಾಗಿದ್ದು ಬೇಜಾನಿತ್ತು. ರೈತರಿಗೆ ಸ್ಕೀಮು ಕೊಟ್ಟಿಲ್ಲ. 113 ಅಡಿ ನೀರಿದ್ರು ತಮಿಳ್ನಾಡವ್ರು ದಪ್ಪ ಆಗಲಿ ಅಂತ ಫಸ್ಟ್ ಅವ್ರಿಗೆ ಬಿಟ್ಬಿಟ್ರು 13 ಅಡಿ ನೀರು. ನಂದೇ 2 ಎಕರೆ ಗದ್ದೆ ಪಾಳ್ಬಿಟ್ಟೆ ನಾನು. 1 ಎಕರೆಗೆ ನೆಟ್ಟಿದ್ದು ನಾನು. ಇವತ್ತು ನಾ ಭತ್ತ ಬೆಳೆದಿದ್ರೆ ಸಣ್ಣ ಭತ್ತ 3,200 ರೂಪಾಯಿ ಇತ್ತು. ದಪ್ಪ ಆಗೋದು ನಾನು. ನಾ ಯಾಕೆ ಇಲ್ಲಿ ಬಂದು ಕೆಲಸ ಮಾಡ್ಬೇಕಾಯ್ತು? ನಮ್ಮ ನೀರನ್ನ ತೆಗೆದು ಫಸ್ಟೇ ಅವ್ರಿಗೆ ಬಿಟ್ಬಿಟ್ಟು ಆಮೇಲೆ ಕೇಳ್ಬಿಟ್ರು ಕೊಟ್ಬಿಟ್ಟು ಅಂತಂದರೆ ಏನು ಮಾಡೋಕ್ಕಾದ್ದು? ಫಸ್ಟ್ ನಮ್ಮ ಕೆರೆಗಳು ತುಂಬಬೇಕಂದ್ರೆ 100 ಆಯ್ತಿದ್ದಂಗೆ ಎಲ್ಲ ಕೆರೆಗೂ ತುಂಬಬೇಕಾಯ್ತು ಅವರು. ಆಮೇಲೆ ಮುಂದಕ್ಕಿತ್ತು ಮಾತು. ಫಸ್ಟೇ ಅವ್ರಿಗೆ ಎರಿಸ್ಬಿಟ್ಟು ಕೊಟ್ಬಿಟ್ಟು ರೂಲ್ಸ್ ಅದೇ ಕೊಟ್ಬಿಟ್ಟು ಅಂದರೆ ಇನ್ನೇನು ಕೇಳ್ತಾರೆ ಅವರು. ಅವತ್ತು ಪಾಪ್ಯುಲೇಷನ್ ಎಷ್ಟಿತ್ತು? ಅದನ್ನು ಅಜೆಂಡಾ ಮಾಡುವಾಗ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟಿತ್ತು? ಕಮ್ಮಿ ಇತ್ತು. ಇವತ್ತು 1,000 ಎಕರೆ ಲೇಔಟ್ ಆಗವೆ. ಅಲ್ಲಿಗೆಲ್ಲ ನೀರು, ಕಾವೇರಿ ನೀರು ಹೋಯ್ತಲ್ವಾ? ಹಂಗೆ ಮಾಡಬೇಕಾದಂಥ ಬೇಜಾನ್ ಕೆಲಸ ಇತ್ತು, ಮಾಡಿಲ್ಲ. ಸುಮ್ಮನೆ ಜನಗಳನ್ನ ಅತಂತ್ರ ಮಾಡಿಬಿಟ್ಟು ಒತ್ತಂತೆ ಆಧಾರ್ ಕಾರ್ಡ್ ಇಟ್ಕೊಬಂದು ಬಟ್ಟೆ ಅಂಗಡಿಗೆ ಅವ್ರು 2,000 ಕೊಡ್ತಾ ಇರೋದು. ಬಟ್ಟೆ ಅಂಗಡಿಗಳಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಉಣ್ಕ ಹೋಯ್ತವ್ರೆ ಅಷ್ಟೇ. ಯಾರಿಗೂ ಉಪಯೋಗ ಆಯ್ತಲ್ಲ ಅದು. ಜನಗಳೇ ತೀರ್ಮಾನ ಕೊಡ್ತಾರೆ. ಅವರು 33 ಜನ ಒಬ್ಬನ ಪ್ರಧಾನಿ ಮಾಡಬೇಕು. ಇಲ್ಲಿ ಒಬ್ಬ ಅವನೇ, ಯಾರು ಆಯ್ತಾನೆ ಅವ್ರಿಗೆ ಗೊತ್ತು ಜನಗಳಿಗೆ. 6 ತಿಂಗಳಿಗೆ ಜನಗಳು ಡಿಸೈಡ್ ಮಾಡ್ಬಿಟ್ಟವ್ರೆ ಯಾರಿಗೆ ಹಾಕಬೇಕು ಓಟ ಅಂತ. ಹೇಳಂಗೆ ಇಲ್ಲ.